ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್, ಲವ್ ರೀಡಿಂಗ್ ಮಾಡೋಣ. ಸೊ, ರಿಲೇಶನ್‌ಶಿಪ್ ಅಲ್ಲಿ ಇರ್ಬೋದು, ಫ್ರೆಂಡ್ ಝೋನ್ ಅಲ್ಲಿ ಇರ್ಬೋದು, ನೀವು ತುಂಬಾ ಅತಿಯಾದ ಮನಸ್ಸಲ್ಲಿ ಹಚ್ಕೊಂಡಿರೋಂಥ ವ್ಯಕ್ತಿ ಬಗ್ಗೆ ಆಗಿರ್ಬೋದು. ಸೊ, ಲೈಕ್ ನೀವು ಡೇ ಅಂಡ್ ನೈಟ್ ಯೋಚಿಸ್ತಾ ಇರೋ ಆ ವ್ಯಕ್ತಿ ಇರ್ಬೋದು. ಒಂದು ಕ್ಷಣವೂ ನಿಮ್ಮ ಮನಸ್ಸಿಂದ ದೂರವಾದ್ರೂನು ನಿಮ್ಗೆ ತಡ್ಕೊಳಕ್ಕಾಗಲ್ಲ. ಫೋನ್ ಇಟ್ಕೊಂಡ್ರೆ ಸಾಕು ಫಸ್ಟ್ ನೆನಪಾಗುವಂತ ವ್ಯಕ್ತಿ ಇರ್ಬೋದು. ಸ್ಟೇಟಸ್ ಹಾಕಿದ್ರೆ ಅವರ ರಿಯಾಕ್ಷನ್‌ಗಾಗಿ ಕಾಯ್ತಾ ಇರೋರಾಗಿರ್ಬೋದು. ನೀವು ನಿಮ್ಮನ್ನ ಕೇಳ್ಕೊಂಡಿದ್ದೀರಾ? ನಾನು ಮಾತ್ರವೇ ಹೀಗೆ ಫೀಲ್ ಮಾಡ್ತಾ ಇದ್ದೀನಾ? ಇಲ್ಲ ಅವರು ಕೂಡ ನನ್ ಬಗ್ಗೆ ಇದೇ ತರ ಯೋಚನೆ ಮಾಡ್ತಾ ಇದ್ದಾರಾ? ಅನ್ನೋ ಅಂತ ವ್ಯಕ್ತಿ ಆಗಿರ್ಬೋದು. ಸೊ, ರಾತ್ರಿ 12 ಗಂಟೆ ನಂತರ ಸಡನ್ ಆಗಿ ಅವರ ನೆನಪು ಬರುತ್ತೆ ನಿಮ್ಗೆ. ಸೊ, ರಾತ್ರಿ ಮಲಗಿದ ತಕ್ಷಣನೇ ಎಚ್ಚರ ಆದಾಗ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಹಾರ್ಟ್ ತುಂಬಾನೇ ಹೆವಿ ಆಗ್ತಾ ಇದೆ. ಏನೋ ಒಂದು ಸೊ, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಏನೇನೋ ಅನ್ಸ್ತಾ ಇದೆ. ಸೊ, ಏನಾದ್ರೂ ಅವ್ರಿಗೆ ತೊಂದ್ರೆ ಆಗ್ತಾ ಇದೆಯಾ? ಅಥವಾ ಯಾವುದೋ ಒಂದು ಎನರ್ಜಿ ಪುಲ್ ಆಗ್ತಾ ಇರೋ ಫೀಲ್ ಆಗ್ತಾ ಇದೆಯಾ? ಅಂತ ಈ ತರ ಬರ್ತಾ ಇದೆ. ಇದು ಜಸ್ಟ್ ಕೇವಲ ಇಮ್ಯಾಜಿನೇಷನ್ ಅಲ್ಲ. ಇದು ಒಂದು ಎನರ್ಜಿ ಕನೆಕ್ಷನ್ ಆಗಿರ್ಬೋದು ಅಂತ ಇಲ್ಲಿ ಹೇಳ್ಬೋದು. ಇಂದು ನಾವು ಕಾರ್ಡ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ, ನೀವು ತುಂಬಾ ಮನಸ್ಸಲ್ಲಿ ಡೀಪ್ ಬ್ರೆತ್ ತಗೊಂಡು ಸೊ, ಯೋಚನೆ ಮಾಡ್ತಾ ಇರುವಂತ ವ್ಯಕ್ತಿ ಎನರ್ಜಿ ಹೇಗಿದೆ ಈ ರೀಡಿಂಗ್ ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅಥವಾ ಅವರು ನಿಮ್ಮಿಂದ ಸೈಲೆನ್ಸ್ ಆಗಿರ್ಬೋದು, ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಮೂವ್ ಆನ್ ಆಗಿದಾರಾ ಅಂತಾನು ಇರ್ಬೋದು. ಅದನ್ನು ತಿಳ್ಕೊಳ್ಳೋಣ. ಅವರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ ತರಾನೇ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರಾ? ಎನರ್ಜೀಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ಸೊ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ, ನೀವು ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ ಅವರ ಬಗ್ಗೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಹತ್ರ ಫೋಟೋಸ್ ಇದ್ರೆ ಇನ್ನು ನಿಮ್ಮ ಹತ್ರ ಫೋಟೋಸ್ ಏನಾದ್ರು ಇದೆ ಅಂತ ಅಂದ್ರೆ ಆ ಫೋಟೋನು ಇಟ್ಕೊಂಡು ನೀವು ಅವ್ರನ್ನ ನೋಡ್ಕೊಂಡು ನೀವು ಖುಷಿ ಖುಷಿಯಾಗಿ ಅವರ ಹೆಸರನ್ನು ಹೇಳ್ಕೊಂಡು ನಂತರ ನೀವು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ, ನಾನು ಇದು ಲವ್ ರೀಡಿಂಗ್ ಆಗಿರೋದ್ರಿಂದ 6 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಇಂಪ್ರೆಸ್ ಕಾರ್ಡ್ ಮತ್ತೆ ಈ ರೀಡಿಂಗ್ ಅಲ್ಲೂ ಬರ್ತಾ ಇದೆ. ಸೊ, ಲೆಟ್ಸ್ ಸಿ ವಾಟ್ ಇಸ್ ದ ಮೆಸೇಜ್ ವಿ ಆರ್ ಗೆಟಿಂಗ್. ಸೊ, ಯಾರಿಗಾದ್ರೂ ಲವ್ ಆಯಿಲ್ ಬೇಕು ಅಂದ್ರೆ ನನಗೆ DM ಮಾಡಿ. ಸೊ, ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ಅದರಿಂದ ಸಾಕಷ್ಟು ಪ್ರಯೋಜನಗಳು ಇದೆ. ಸೊ, ಒಂದ್ಸತಿ ನೀವು ಯೂಸ್ ಮಾಡಿ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಲೈಫಲ್ಲಿ. ಸೊ, ನನ್ನ ಲವ್ ಎನರ್ಜಿ ಹೇಗೆ ಬೂಸ್ಟ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ 5 ಆಫ್ ವಾಂಡ್ಸ್ ಬಂದಿದೆ. ಸೊ, 5 ಆಫ್ ವಾಂಡ್ಸ್ ಅಲ್ಲಿ ಅವರ ಕರೆಂಟ್ ಮೈಂಡ್ ಏನಿದೆ ಅಂತ ನಾವು ನೋಡೋಣ. ಅವರ ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಎಕ್ಸ್ಟರ್ನಲ್ ಕಾಂಪಿಟೇಷನ್ ಆಗಿರ್ಬೋದು, ಇಂಟರ್ನಲ್ ಕನ್ಫ್ಯೂಷನ್ ಆಗಿರ್ಬೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ರೀಚ್ ಔಟ್ ಮಾಡೋಣ ನಿಮ್ಮನ್ನ ಅನ್ನೋದು ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದ್ದಾರೆ. ಅಥವಾ ಇಗ್ನೋರ್ ಮಾಡೋಣವಾ ಅಂತ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಒಳಗೆ ಫೈಟ್ ಎನರ್ಜಿ ಇಲ್ಲಿದೆ. ಪೀಸ್‌ಫುಲ್ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ, ಇಲ್ಲಿ ನೋಡ್ತಾ ಇದ್ರೆ ಒಂದು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ, ಲಾಂಗ್ ಟರ್ಮ್ ಥಾಟ್ ಏನಿದೆ ಅಂತ ನಾವು ನೋಡೋದಾದ್ರೆ ಇದು ಕ್ಯಾಶುಯಲ್ ಕನೆಕ್ಷನ್ ಅಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಅವರು ನಿಮ್ಮ ಜೊತೆ ಲಾಂಗ್ ಟರ್ಮ್ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದವರು. ಸೊ, ಫ್ಯಾಮಿಲಿ, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಈ ಕನೆಕ್ಷನ್ ಅಲ್ಲಿ ಸೀರಿಯಸ್ ಥಾಟ್ ಲೆವೆಲ್‌ಗೆ ಹೋಗಿತ್ತು. ನೀವು ಅವರ ಲೈಫ್‌ನಲ್ಲಿ ಟೆಂಪರರಿ ಅಲ್ಲ ಅನ್ನೋದು ತರ ಇತ್ತು. ಬಟ್ ಇವಾಗ ಅವರ ಆಕ್ಷನ್ ಎನರ್ಜಿ ಅಂತ ನೋಡಿದ್ರೆ ಫೂಲ್ ಬಂದಿದೆ ಇಲ್ಲಿ. ಸಡನ್ ಆಗಿ ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ಇದೆ ಅಂತ ಕಾಣಿಸ್ತಾ ಇದೆ. ಸೊ, ಇನ್ ಕೇಸ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಸೈಲೆನ್ಸ್ ಆಗಿದ್ರೆ, ಏನು ಎನರ್ಜೀಸ್ ನ ಎಕ್ಸ್ಚೇಂಜ್ ಮಾಡ್ಕೊಂತಾ ಇಲ್ಲ ಅಂದ್ರೆ, ಸೊ, ಒಂದು ಟೈಮ್ ಅಲ್ಲಿ ನಿಮ್ಮ ಜೊತೆ ಫಿಸಿಕಲ್ ಆಗಿ, ಎಮೋಷನಲ್ ಆಗಿ, ಮೆಂಟಲಿ ಎಲ್ಲ ನಿಮ್ಮ ಜೊತೆ ಇದ್ದವರು ಈಗ ಸೈಲೆನ್ಸ್ ಆಗಿದ್ದಾರೆ. ಸೊ, ಡಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ಏನನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಯಾವ ನೆಕ್ಸ್ಟ್ ಸ್ಟೆಪ್ ಕೂಡ ತಗೊಳ್ತಾ ಇಲ್ಲ ಅಂತ ಆದ್ರೆ ಸಡನ್ ಆಗಿ ಕಾಂಟ್ಯಾಕ್ಟ್ ಬರೋ ಪಾಸಿಬಿಲಿಟೀಸ್ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆ ಅನ್‌ಪ್ಲಾನ್ಡ್ ಮೆಸೇಜಸ್ ಬರ್ಬೋದು, ಇಲ್ಲ ರ್ಯಾಂಡಮ್ ಆಗಿ ಕಾಲ್ ಮಾಡ್ಬೋದು. ಬಟ್ ಇಲ್ಲಿ ಫುಲ್ ಎನರ್ಜಿ ಇಮ್ಮೆಚ್ಯೂರ್ ಕೂಡ ಆಗಿರ್ಬೋದು. ಮೆಚುರಿಟಿಯಿಂದ ಬರಲ್ಲ, ಇಮ್ಮೆಚ್ಯೂರ್ ಕೂಡ ಆಗಿರ್ಬೋದು. ಸೊ, ಏನು ಪ್ಲಾನ್ ಇಲ್ಲದೆ ಜಸ್ಟ್ ಇಂಪಲ್ಸ್ ವೇ ಇಂದ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ, ಇಲ್ಲಿ ನೋಡೋದಾದ್ರೆ 7 ಆಫ್ ಕಪ್ಸ್ ಬಂದಿದೆ. ಕನ್ಫ್ಯೂಷನ್ ಲೇಯರ್ಸ್ ಅಂತ ಹೇಳ್ಬೋದು. ಅವರ ಕನ್ಫ್ಯೂಷನ್ ಲೇಯರ್ಸ್ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ
ಅವರು ಡಿಸ್ಟ್ರಾಕ್ಟ್ ಆಗಿದ್ರು, ಇಷ್ಟು ದಿವಸ ನಿಮ್ಮಿಂದ ಡಿಸ್ಟ್ರಾಕ್ಟ್ ಆಗಿದ್ರು, ಅಥವಾ ಬೇರೆ ಯಾರೋ ಒಂದು ನೆಗೆಟಿವಿಟಿ ಮಾಡಿ, ಇಲ್ಲ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇಂದ ಡಿಸ್ಟ್ರಾಕ್ಟ್ ಆಗಿರ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ಅವರು ಡಿಸ್ಟ್ರಾಕ್ಷನ್ ತುಂಬಾನೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಆ ಡಿಸ್ಟ್ರಾಕ್ಷನ್ ಇಂದ ಅವ್ರಿಗೆ ಏನು ನಿಮ್ಮ ಜೊತೆ ಸರಿಯಾಗಿ ಫೋಕಸ್ ಮಾಡಕ್ಕಾಗ್ಲಿಲ್ಲ. ಒಂದು ಸ್ಟೆಬಿಲಿಟಿನ ತೋರ್ಸೋದಕ್ಕೆ ಆಗ್ಲಿಲ್ಲ. ಬಟ್ ಆಪ್ಷನ್ಸ್ ಆಗಿರ್ಬೋದು, ಔಟ್ಸೈಡ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಇದೆಲ್ಲವೂ ಅವರ ಮೈಂಡನ್ನ ತುಂಬಾ ಡೈವರ್ಟ್ ಮಾಡಿತ್ತು. ಬಟ್ ಇವಾಗ ಅವರು ಬರೀ ಥಾಟ್ಸ್ ಅವರ ತಲೆಯಲ್ಲಿ ಅದು ಮಾತ್ರ ಇಲ್ಲ, ನಿಮ್ಮ ಜೊತೆ ಒಂದು ಪ್ಯೂರ್ ರಿಲೇಶನ್‌ಶಿಪ್ ಕಳ್ದಿರೋದು ಏನಿತ್ತು, ಆ ಎಮೋಷನಲಿ ಬಾಂಡ್ ಏನಿತ್ತು ಅದು ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಸೊ ಅವರು ಫ್ಯಾಂಟಸಿಯಲ್ಲಿ ಇರ್ಬೋದು, ಬಟ್ ರಿಯಾಲಿಟಿ ಕನ್‌ಫ್ಯೂಷನ್ ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಒಂದು ಡೇ ಡ್ರೀಮ್ ಮಾಡ್ಕೊಂಡು ನಿಂತಿದ್ರು. ಯಾವಾಗ್ಲೂನುನು ಓಕೆ, ಬೇರೆಯವ್ರು ಹೇಳಿದ್ದೇ ನಿಜ, ನಿಮ್ಮ ಜೊತೆ ಕಳೆದಿರೋ ಕ್ಷಣಕ್ಕಿಂತ ಬೇರೆಯವ್ರು ಹೇಳಿದ್ದೇ ಸತ್ಯ ಆಯ್ತೋ ಅನ್ನೋದು ನಿಮ್ಮ ಯೋಚನೆ ಆಗಿರುತ್ತೆ. ಬಟ್ ಅವರು ಈ ಥರನೂ ಇರ್ಬೋದಾ ಅನ್ನೋ ಯೋಚನೆ ಅವರಲ್ಲಿ ಆಗಿ ಅವರು ನಿಮ್ಮಿಂದ ದೂರ ಇದ್ರು ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಸೊ ಇಲ್ಲ ಅಂದ್ರೆ ನೀವು ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದೀರಾ ಅವ್ರಿಗೆ ಅಂತ ನೋಡಿದ್ರೆ, ಇಲ್ಲಿ ಲೋನ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಅವರು ಎಮೋಷನಲಿ ಲ್ಯಾಕ್ ಆಗಿದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಅವರು ಅವರ ಈಗೋ ಅನ್ನೋದು ಏನಿರುತ್ತೋ ಅದು ತುಂಬಾ ಸ್ಟ್ರಾಂಗ್ ಆಗಿ ಅವರ ಮುಖದಲ್ಲಿ ನೀವು ನೋಡ್ಬೋದು. ಇನ್ಸೈಡ್ ಅವರ ಮನಸ್ಸಲ್ಲಿ ನಿಮ್ಮ ಆಬ್ಸೆನ್ಸ್ ಇದೆ. ಸೊ ಅವರು ನಿಮ್ಮನ್ನ ಜೊತೆ ಮಾತಾಡ್ದೇನೆ, ಜೊತೆಲಿ ಇಲ್ದೇನೆ, ದೂರದಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ಆ ಎಮೋಷನಲಿ ಏನು ಕನೆಕ್ಟ್ ಆಗಿದ್ರು ಆ ಲ್ಯಾಕ್ನೆಸ್‌ನ ನೋಡ್ಬೋದು. ನೀವಿಲ್ದೇ ಇರೋದು ಆಬ್ಸೆನ್ಸ್ ಅವರು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸ್ಪೆಷಲ್ ಆಗಿ ನೋಡೋದಾದ್ರೆ ಇಲ್ಲಿ ಅವ್ರಿಗೆ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ಮತ್ತೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ತುಂಬಾನೇ ಇಲ್ಲಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡೋದು ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಫೈನಲ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಎಂಪ್ರೆಸ್ ಕಾರ್ಡ್ ನಮ್ಗೆ ಏನ್ ಹೇಳುತ್ತೆ, ಅವ್ರು ಇನ್ನ ಕಂಫರ್ಟ್ ಝೋನ್ ಅಲ್ಲೇ ಇದ್ದಾರೆ. ಇನ್ನ ಬೇರೆಯವರು ಏನು ಹೇಳ್ಕೊಂಡಿದ್ರು ಆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲೇನೆ ಅದು ಆ ಮಾತಿಗೆ ತುಂಬಾ ತೂಕ ಕೊಟ್ಟು ಅವರು ಆ ನೆಗೆಟಿವಿಟಿಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾವುದೇ ತರ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಮ್ಯಾನಿಫೆಸ್ಟ್ ಮಾಡಿ, ಈ ತರ ನಿಮ್ಮ ಪಾರ್ಟ್ನರ್ ಏನಾದ್ರು ಸಿಗಾಕೊಂಡಿದ್ರೆ ಸೊ ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡುವಂತ ಟೆಕ್ನಿಕ್ಸ್‌ನ ಕಲ್ತ್ಕೊಳ್ಳಿ. ಡೈಲಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಅವರಿಗೋಸ್ಕರ ಸ್ಪೆಂಡ್ ಮಾಡಿ. ನಿಮ್ಮ ರಿಲೇಶನ್‌ಶಿಪ್ ಹೀಲ್ ಆಗೋದಕ್ಕೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ಈ ಕನ್‌ಫ್ಯೂಷನ್, ಈ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್, ಈ ನೆಗೆಟಿವಿಟಿ ಅವರಿಂದ ದೂರ ಆದ್ರೆ ಮತ್ತೆ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಡೆವಲಪ್ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಓವರಾಲ್ ಇಲ್ಲಿ ನೋಡೋದಾದ್ರೆ ಅವರ ಎಮೋಷನಲ್ ಇನ್ನರ್ ಸಾಫ್ಟ್‌ನೆಸ್ ಆಗ್ಬೇಕಾಗಿದೆ. ಸೊ ಇಲ್ಲಿ ಎಷ್ಟೇ ಅವರು ಕನ್‌ಫ್ಯೂಷನ್ ಅಲ್ಲಿ ಇದ್ರೂ ಕೂಡ ಅವರ ಪೊಸಿಷನ್, ನಿಮ್ಮ ಪೊಸಿಷನ್ ಅದು ಯಾವತ್ತೂನು ಬೇರೆಯವರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಫೈನಲ್ ಟ್ರೂತ್ ಅಂತ ನೋಡೋದಾದ್ರೆ ನಾವು ಇಲ್ಲಿ ಈ ರೀಡಿಂಗ್ ಅಲ್ಲಿ ಫೈನಲ್ ಮೆಸೇಜ್ ಅಂತ ನಾವು ಏನಾದ್ರು ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಅವರು ನಿಮ್ಮ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೆಬಿಲಿಟಿ ಬಗ್ಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅವರು ಕನ್‌ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಸುಮ್ಮನೆ ಈಗೋ ಇದೆ. ಅದರಿಂದ ತುಂಬಾ ಡಿಲೇ ಆಕ್ಷನ್ಸ್ ಆಗ್ತಾ ಇದೆ. ಸೊ ನಿಮ್ಮನ್ನ ಅವರು ಮರ್ತಿಲ್ಲ, ಮರೆಯೋದಿಕ್ಕೂ ಆಗ್ತಾ ಇಲ್ಲ. ಆದ್ರೆ ಅವರು ತುಂಬಾ ಡೌನ್ ಲೆವೆಲ್‌ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬಾನೇ ಕುಗ್ಗೋಗಿದ್ದಾರೆ. ತುಂಬಾನೇ ನಳ್ತಾ ಇದ್ದಾರೆ ನೀವಿಲ್ದೆ ಅಂತ ಹೇಳಿದ್ರುನು ಅದು ತಪ್ಪಾಗಲ್ಲ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ತುಂಬಾನೇ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಆ ನೆಗೆಟಿವಿಟಿಯಿಂದ ಅವರು ಆಚೆ ಬರ್ಬೇಕಾಗಿದೆ. ಸೊ ಬರೋದಿಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಸೊ ನೀವು ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೆ. ನಿಮ್ಮ ರಿಲೇಶನ್‌ಶಿಪ್ ತುಂಬಾ ಆಳವಾಗಿ ಇರಬೇಕಾದ್ರೆ ನೀವು ಹೇಗೆ ಅದನ್ನ ತಗೊಂಡ್ ಹೋಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈಟ್ ಎನರ್ಜಿಯಲ್ಲಿ ಅವರ ನೈಟ್ ಎನರ್ಜಿ ಮೆಸೇಜಸ್ ಅಂತೂ ತುಂಬಾನೇ ಲೇಟ್ ನೈಟ್ ಓವರ್ ಥಿಂಕ್ ಮಾಡ್ತಾರೆ. ಸೊ ಎಸ್ಪೆಷಲಿ 11 PM ಟು 2 AM ಟೈಮ್ ಫ್ರೇಮಲ್ಲಿ ಅವರು ನಿಮ್ಮ ಜೊತೆ ಕಳೆದಿರೋಂಥ ಮೆಮೊರೀಸ್‌ನ ಮತ್ತೆ ಮತ್ತೆ ರೀಪ್ಲೇ ಮಾಡ್ತಾ ಇರ್ತಾರೆ. ಓಲ್ಡ್ ಕಾನ್ವರ್ಸೇಷನ್ಸ್ ಇರ್ಬೋದು, ಓಲ್ಡ್ ಮೂಮೆಂಟ್ಸ್ ಇರ್ಬೋದು, ಓಲ್ಡ್ ಫಿಸಿಕಲ್ ಪ್ರೆಸೆನ್ಸ್ ಇರ್ಬೋದು, ಅದು ಎಲ್ಲವನ್ನು ನೆನಪು ಮಾಡ್ಕೊಳ್ತಾರೆ. ಸೊ ಯೂನಿವರ್ಸ್ ಮೆಸೇಜ್ ನಿಮ್ಗಾಗಿ ಖಂಡಿತ ನಿಮ್ಮ ರಿಲೇಶನ್‌ಶಿಪ್ ನಿಮ್ಗೆ ವಾಪಸ್ ಸಿಗುತ್ತೆ.
ಸೊ ನೀವು ಒಬ್ಬರೇ ಅಲ್ಲ ಈ ಕನೆಕ್ಷನ್ನಲ್ಲಿ. ಸೊ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಆದರೆ ಯಾವುದೇ ಥರ ಕಮಿಟ್ಮೆಂಟಿಗೆ ಅವರು ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಅವರ ಆಕ್ಷನ್ ಡಿಪೆಂಡ್ಸ್ ಆಗಬೇಕಾಗಿದೆ. ಅದಕ್ಕೋಸ್ಕರ ಕರೇಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ಸೆಷನ್ ಬೇಕಾಗಿದೆಯೋ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ನೇಮ್‌ನ ನೀವು ಟೈಪ್ ಮಾಡಿ ಕಳಿಸಿ. ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ತುಂಬ ಒಳ್ಳೆಯದು. ಸೊ ₹399 ಚಾರ್ಜಸ್ ಆಗುತ್ತೆ ಫಸ್ಟ್ ಟೈಮ್ ರೀಡಿಂಗಿಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು.